ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನ ಕೆಐಎಡಿಬಿ ಕಚೇರಿಗೆ ಮಾತುಕತೆಗೆಂದು ಕರೆಸಿ ರೈತರ ಬಂಧನ. ಶಿಡ್ಲಘಟ್ಟದಲ್ಲಿ ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ವತಿಯಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ 9,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ. ಕೆಂಪೇಗೌಡ ಜಯಂತಿಯಲ್ಲಿ ವಿತರಣೆ. ಜಮೀನು ಮಾಲೀಕನೊಬ್ಬನಿಂದ ನೂರಾರು ಸಮಾಧಿಗಳು ಉಡೀಸ್. ಪೂರ್ವಿಕರ ಸಮಾಧಿಗಳನ್ನು ಕಾಪಾಡಿಕೊಳ್ಳಲಾಗದೆ ಗ್ರಾಮಸ್ಥರು ಅಳಲು. ಜೂಜು ಅಡ್ಡ ಮೇಲೆ ಪೊಲೀಸರು ಮಿಂಚಿನ ದಾಳಿ. ನಗದು ಸಮೇತ 6 ಆರೋಪಿಗಳ ಬಂಧನ. ವಾರ್ತೆಗಳ ವಿವರ. ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆಯ ಕೆಐಎಡಿಬಿಗೆ ಭೂ ಸ್ವಾಧೀನ ವಿರೋಧಿಸಿ ಮಾತುಕತೆಗೆಂದು ಬೆಂಗಳೂರಿನ ಕೆಐಎಡಿಬಿ ಕಚೇರಿಗೆ ತೆರಳಿದ ರೈತ ಸಂಘದ ಮುಖಂಡರನ್ನ ಬಂಧಿಸಿದ್ದನ್ನ ವಿರೋಧಿಸಿ ಶಿಡ್ಲಘಟ್ಟದಲ್ಲಿ ನೂರಾರು ರೈತರು ದಿಢೀರ್ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ನಾವು ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿ ಕ್ಯಾನ್ಸಲ್ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರಿನ ಕೆಐಎಡಿಬಿ ಕಚೇರಿಗೆ ಮಾತುಕತೆಗೆಂದು ತೆರಳಿದ ರೈತ ಸಂಘದ ಮುಖಂಡರನ್ನು ಬಂಧಿಸಿದ ಕ್ರಮವನ್ನು ವಿರೋಧಿಸಿ ಶಿಡ್ಲಘಟ್ಟ ನಗರದ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಬಸ್ ನಿಲ್ದಾಣದ ಬಳಿ ರೈತರು ದಿಢೀರ್ ಪ್ರತಿಭಟನೆ ನಡೆಸಿದರು. ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಸೇರಿದಂತೆ 20 ಮಂದಿ ರೈತ ಮುಖಂಡರನ್ನು ಬಂಧಿಸಿದ ಸರ್ಕಾರ ಕೆಎಡಿಬಿ ಮತ್ತು ಪೊಲೀಸರ ಕ್ರಮವನ್ನು ಖಂಡಿಸಿದ್ರು. ಆಯ್ತು, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ಒಂದು ಗೌರವ ಕೊಡ್ತಾ ಇತ್ತು. ನಾಳೆಯಿಂದ ಪೊಲೀಸ್ ಇಲಾಖೆ ಕಿತ್ತು ಹೋಗ್ತೀವಿ. ಪೊಲೀಸ್ ಇಲಾಖೆಗೆ ಗೌರವ ಕೊಡ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೋರಿಸ್ತೀವಿ ರೈತ ಪೊಲೀಸ್ ಇಲಾಖೆನಂತ. ರೈತ ಮುಖಂಡರನ್ನು ಮಾತುಕತೆಗೆಂದು ಕರೆದು ಬಂಧಿಸಿದ ಕ್ರಮವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದ್ರು. ಮಾನವ ಸರಪಳಿ ನಿರ್ಮಿಸಿ ಸುಮಾರು 1 ಗಂಟೆ ಕಾಲ ರಸ್ತೆ ತಡೆ ನಡೆಸಿದ್ರು. ಇದರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಲುಗಟ್ಟಿ ವಾಹನಗಳು ನಿಲ್ಲುವಂತಾಗಿ ಸಾರ್ವಜನಿಕರು ಪ್ರಯಾಣಿಕರು ಪರದಾಡುವಂತಾಯಿತು. ಜಂಗಮಕೋಟೆ ಭಾಗದಲ್ಲಿ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿಗಾಗಿ ಕೆಎಡಿಬಿಯು ಭೂ ಸ್ವಾಧೀನಕ್ಕೆ ಮುಂದಾಗಿದ್ದು, ಇದನ್ನು ವಿರೋಧಿಸಿ ರೈತರು 95 ದಿನಗಳಿಂದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದು, ಬುಧವಾರ ಡಿಸಿಜಿ ಪ್ರಭು ಅವರು ಮಾತುಕತೆಗೆಂದು ರೈತ ಮುಖಂಡರನ್ನು ಕರೆದಿದ್ದಾರೆ. ನಂತರ ಬೆಂಗಳೂರಿನ ಕೆಎಡಿಬಿ ಕಚೇರಿಗೆ ತೆರಳುವಂತೆಯೂ ಅಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮೊಂದಿಗೆ ಮಾತುಕತೆ ನಡೆಸುವುದಾಗಿ ನನಗೆ ತಿಳಿಸಿದ್ದಾರೆ ಎಂದು ಹೇಳಿ ರೈತ ಮುಖಂಡರನ್ನು ಬೆಂಗಳೂರು ಕೆಎಡಿಬಿ ಕಚೇರಿಗೆ ಕಳುಹಿಸಿದ್ದಾರೆ. ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಅವರ ನೇತೃತ್ವದಲ್ಲಿ 20ಕ್ಕೂ ಹೆಚ್ಚು ಮಂದಿ ರೈತ ಮುಖಂಡರು ಕೆಎಡಿಬಿ ಕಚೇರಿಗೆ ತೆರಳುತ್ತಿದ್ದಂತೆ ಮಾತುಕತೆ ನಡೆಸದೆಯೇ ಪೊಲೀಸರು ರೈತ ಮುಖಂಡರನ್ನ ವಶಕ್ಕೆ ಪಡೆದಿದ್ದಾರೆ. ಸರ್ಕಾರವು ತನ್ನ ನರಿ ಬುದ್ಧಿಯನ್ನು ತೋರಿಸಿದೆ. ನಂಬಿ ಮಾತುಕತೆಗೆಂದು ಕರೆದು ಬಂಧಿಸುವ ಉದ್ದೇಶವಾದರೂ ಏನು ಎಂದು ಸರ್ಕಾರದ ಕ್ರಮ ಖಂಡಿಸಿದರು. ಕೊನೆಗೆ ಪೊಲೀಸರು ಪರಿಸ್ಥಿತಿಯನ್ನು ಮನವರಿಕೆ ಮಾಡಿ ಪ್ರತಿಭಟನೆಕಾರರ ಮನವೊಲಿಸಿ ಪ್ರತಿಭಟನೆಕಾರರನ್ನು ಕೈ ಬಿಡುವಂತೆ ಒತ್ತಾಯಿಸಿದರು. ಸಂಜೆ ಒಳಗೆ ಬಂಧಿಸಿದ ರೈತರನ್ನ ಬಿಡಬೇಕು, ಇಲ್ಲವಾದರೆ ಮತ್ತೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿ ಪ್ರತಿಭಟನೆಯನ್ನು ಕೈಬಿಟ್ಟರು. ಸಿಪಿಐ ಆನಂದ್ ಕುಮಾರ್, ಎಸ್ಐ ವೇಣುಗೋಪಾಲ್, ಸುನಿಲ್ ಕುಮಾರ್ ಹಾಗೂ ಸಿಬ್ಬಂದಿ ಸ್ಥಳದಲ್ಲಿದ್ದು ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು. ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ನಗರ ಘಟಕದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ವೀರಾಪುರ ಮುನಿ ನಂಜಪ್ಪ, ವೇಣುಗೋಪಾಲ್, ಬೀರಪ್ಪ, ಕೆಂಪಣ್ಣ, ಶಾಂತಕುಮಾರ್, ವೆಂಕಟೇಶ್, ಶೈಲಾ, ಅಂಬಿಕಾ ಇನ್ನಿತರರು ಪ್ರತಿಭಟನೆಯ ನೇತೃತ್ವ ವಹಿಸಿದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಾಸಿಗಳಾಗಿದ್ದು ಪಿಯುಸಿಯಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಎಲ್ಲಿಯೇ ವಿದ್ಯಾಭ್ಯಾಸ ಮಾಡಿದ್ರು ಅವರಿಗೆಲ್ಲ ವಿದ್ಯಾಭ್ಯಾಸದ ಪ್ರೋತ್ಸಾಹಕ್ಕಾಗಿ ಕೆಂಪೇಗೌಡ ಜಯಂತಿಯಂದು ಬೃಹತ್ ವೇದಿಕೆಯಲ್ಲಿ ಎಲ್ಲರಿಗೂ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ನಿಂದ ತಲಾ 5,000 ರೂಪಾಯಿ ಚೆಕ್ ವಿತರಿಸಲಾಗುತ್ತಿದೆ. ಇದುವರೆಗೂ 9,000 ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಈ ತಿಂಗಳ 20ರವರೆಗೂ ಅವಕಾಶ ನೀಡಲಾಗಿದೆ. 27ರಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ವಿದ್ಯಾರ್ಥಿ ವೇತನ ಪಡೆಯಿರಿ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಮಾಹಿತಿ ಹೋಗುತ್ತೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ 27ನೇ ತಾರೀಕು ಇದೇ ತಿಂಗಳು ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಮೂಲಕ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೇವೆಯನ್ನ ಆರಂಭಿಸಿದ ಡಾಕ್ಟರ್ ಕೆ ಸುಧಾಕರ್ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್, ಬೀದಿ ಬದಿ ವ್ಯಾಪಾರಿಗಳಿಗೆ ಉಚಿತ ತೆರಿಗೆ ಪಾವತಿ, ಸ್ತ್ರೀ ಶಕ್ತಿ ಸಂಘಗಳ ಮಹಿಳೆಯರಿಗೆ ಬಡ್ಡಿರಹಿತ ಸಾಲ ಹೀಗೆ 10 ಹಲವು ಕಾರ್ಯಕ್ರಮಗಳ ಮೂಲಕ ಆರಂಭಿಸಿದ ಸೇವೆ ಈಗಲೂ ಮುಂದುವರೆದಿದೆ.
ಈ ವರ್ಷದಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಸ್ಎಸ್ಎಲ್ಸಿ ಮೇಲ್ಪಟ್ಟ ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾಭ್ಯಾಸದ ಪ್ರೋತ್ಸಾಹಧನ ವಿತರಿಸಲು ಶುರು ಮಾಡಿದ್ದಾರೆ ಎಂದು ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇದೇ ತಿಂಗಳ 27ರಂದು ಕೆಂಪೇಗೌಡ ಜಯಂತಿಯಂದು ನಗರದ ಹೊರವಲಯದ ತಾತ್ಕಾಲಿಕ ಹೂವಿನ ಮಾರುಕಟ್ಟೆ ಮೈದಾನದಲ್ಲಿ ಸಂಜೆ 4 ಗಂಟೆಗೆ ಬೃಹತ್ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮದಲ್ಲಿ ಎಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ನೋಂದಣಿ ಮಾಡಿಕೊಂಡಿದ್ದಾರೋ ಅವರೆಲ್ಲರಿಗೂ ತಲಾ 5,000 ಚೆಕ್ ವಿತರಿಸಲಾಗುವುದು. ಇಷ್ಟವುಳ್ಳ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ತಮ್ಮ ಹೆಸರು ಮತ್ತು ವಿವರಗಳನ್ನು ನೋಂದಾಯಿಸಿಕೊಳ್ಳಲು ಅರ್ಜಿ ಕರೆದಿದ್ದಾರೆ. ಇದುವರೆಗೂ 9,000 ಅರ್ಜಿಗಳು ಬಂದಿದ್ದು ಇನ್ನು 3 ದಿನ ನೋಂದಣಿಗೆ ಅವಕಾಶ ಇದೆ. ಯಾರಾದರೂ ಬಾಕಿ ಇದ್ರೆ ಅವರು ನೋಂದಾಯಿಸಿಕೊಳ್ಳಿ. ನೋಂದಾಯಿಸಿಕೊಂಡ ಎಲ್ಲರಿಗೂ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ನಿಂದ ಆಹ್ವಾನ ಬರುತ್ತದೆ. ಅವರೆಲ್ಲರೂ ಭಾಗವಹಿಸಿ ನಿಮ್ಮ ವಿದ್ಯಾರ್ಥಿ ವೇತನ ಪಡೆಯಿರಿ ಎಂದು ತಿಳಿಸಿದರು. ಆ ದಿನ ಸಂಜೆ ವೇದಿಕೆಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕೆಂಪೇಗೌಡ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಜನಕ್ಕೆ ಮಾಹಿತಿ ಹೋಗುತ್ತೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ 27ನೇ ತಾರೀಕು, ಇದೇ ತಿಂಗಳು 27ನೇ ತಾರೀಕು ಇರೋದ್ರಿಂದ ಅವತ್ತು ನಾವು ಕಾರ್ಯಕ್ರಮ ಮಾಡಬೇಕು. ಸೂಲಾಲಪ್ಪನ ದಿನೇ ನಮ್ಮ CV ಕ್ಯಾಂಪಸ್ ಪಕ್ಕ ಏನಿದೆ ಫ್ಲವರ್ ಮಾರ್ಕೆಟು, ಏನು ತಾತ್ಕಾಲಿಕ ಫ್ಲವರ್ ಮಾರ್ಕೆಟ್ ಇದೆ, ಅಲ್ಲಿ ಆ ಮೈದಾನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಮಧ್ಯಾಹ್ನ 4 ಗಂಟೆಯಿಂದ ಪ್ರಾರಂಭ ಆಗ್ತದೆ. 4 ಗಂಟೆಯಿಂದ ಅಲ್ಲೇ ಅವ್ರಿಗೆ ಅಷ್ಟು ಜನಕ್ಕೆ ಚೆಕ್ ಮೂಲಕ ಒಂದು ವಿದ್ಯಾರ್ಥಿಗೆ 5,000 ರೂ ಚೆಕ್ ರೂಪದಲ್ಲಿ ಅವರಿಗೆ ಕೊಡುವಂಥದ್ದು ಆಗುತ್ತೆ. 5,000 ರೂಪಾಯಿ ಫಸ್ಟ್ PUC, ಸೆಕೆಂಡ್ PUC, ಅಂಡರ್ ಗ್ರ್ಯಾಜುಯೇಷನ್, ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಫೈನಲ್ ಇಯರ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಆ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅರ್ಹರಿದ್ದಾರೆ. ಅವರು ಕೂಡ ಮಾಡಬಹುದು. ಈ ವೇಳೆ ಕೆವಿ ನಾಗರಾಜ್, ಕೆವಿ ನವೀನ್ ಕಿರಣ್, KNK ಶಿವರೆಡ್ಡಿ, ಗಜೇಂದ್ರ, ಹಿನಪನಹಳ್ಳಿ, ನಾರಾಯಣಸ್ವಾಮಿ, ರಾಮಸ್ವಾಮಿ, ಜಯಕುಮಾರ್, ಶಿವಕುಮಾರ್ ಇತರರು ಇದ್ದರು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ತಾಲೂಕಿನ ಶಿರವಾರ ಗ್ರಾಮದಲ್ಲಿ ಅಮಾನವೀಯ ಹಾಗೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಘಟನೆಯೊಂದು ನಡೆದಿದೆ. 300 ವರ್ಷಗಳ ಇತಿಹಾಸವಿರೋ ನೂರಾರು ಜೀವಿಗಳ ಅಂತ್ಯ ಸಂಸ್ಕಾರ ಕಂಡಿರೋ ಪವಿತ್ರ ಸ್ಮಶಾನ ಭೂಮಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಪೂರ್ವಿಕರ ಸಮಾಧಿಗಳನ್ನ JCB ಬಳಸಿ ಧ್ವಂಸ ಮಾಡಲಾಗಿದೆ. ಹೌದು, ಉಗಾದಿ ಮತ್ತು ಮಹಾಲಯ ಅಮಾವಾಸ್ಯೆಯ ದಿನ ಯಾವ ಪೂರ್ವಿಕರ ಸಮಾಧಿಗಳಿಗೆ ಶಿರವಾರ ಗ್ರಾಮಸ್ಥರು ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ರೋ ಇವತ್ತು ಆ ಸಮಾಧಿಗಳು ಗುರುತೇ ಸಿಗದಂತೆ ಮಣ್ಣು ಪಾಲಾಗಿವೆ. ಈ ಸ್ಮಶಾನದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸಮಾಧಿಗಳಿದ್ವು. ಇಡೀ ಗ್ರಾಮ ಈ ಜಾಗವನ್ನ ಪೂಜನೀಯ ಸ್ಥಾನ ಅಂತ ಭಾವಿಸಿತು. ಆದರೆ ಮುನಿಯಪ್ಪ ಎಂಬಾತ ಈ ಜಾಗ ನನ್ನದು ಎಂದು ಹಠಕ್ಕೆ ಬಿದ್ದಿದ್ದ. ಗ್ರಾಮಸ್ಥರು ನಿನಗೆ ಬೇರೆ ಕಡೆ ಜಾಗ ಕೊಡುತ್ತೇವೆ, ನಮ್ಮ ಪೂರ್ವಿಕರ ಸಮಾಧಿಗಳನ್ನ ಪೂಜಿಸಲು ಅವಕಾಶ ಕೊಡು ಎಂದು ಕೈ ಮುಗಿದು ಬೇಡಿಕೊಂಡಿದ್ರು. ಆದರೆ ಕೋರ್ಟ್ ಸ್ಟೇ ಆರ್ಡರ್ ಇದ್ರೂ ಅದ್ಯಾವುದಕ್ಕೂ ಕ್ಯಾರೆ ಅನ್ನದ ಮುನಿಯಪ್ಪ ರಾತ್ರೋರಾತ್ರಿ JCB ತಂದು 100ಕ್ಕೂ ಹೆಚ್ಚು ಸಮಾಧಿಗಳನ್ನ ಧ್ವಂಸ ಮಾಡಿದ್ದಾನೆ. ಈ ಬಗ್ಗೆ ಗ್ರಾಮಸ್ಥರು ಮಾತನಾಡಿ, ನಮ್ಮ ಪೂರ್ವಿಕರ ತ್ಯಾಗ ಶ್ರಮದಿಂದ ಇವತ್ತು ನಾವಿಲ್ಲಿ ನೆಮ್ಮದಿಯಾಗಿದ್ದೇವೆ. ಆದರೆ ನಮ್ಮನ್ನ ಹೆತ್ತು ಬೆಳೆಸಿದ ನಮ್ಮವರ ಸಮಾಧಿಗಳನ್ನ ಕಣ್ಣೆದುರೇ ಕಾಪಾಡಿಕೊಳ್ಳಲಾಗದ ದುಸ್ಥಿತಿಗೆ ಬಂದು ನಿಂತಿದ್ದೇವಲ್ಲ. ನಮಗಿಂತ ದುರ್ದೈವಿಗಳು ಯಾರಿದ್ದಾರೆ? ನಮಗೆ ನ್ಯಾಯ ಬೇಕು ಎಂದು ಒತ್ತಾಯಿಸಿದ್ದಾರೆ. ಊರು ಅಂದ್ರೆ ಒಂದು ಕುಂಟೆ, ಒಂದು ಕೆರೆ, ಒಂದು ಮಶಾಣ. ಊರು ಅಂದ್ರೆ ನಮಗೆ ಗೊತ್ತು, ಮಾಧ್ಯಮದವ್ರಿಗೆ ಇಷ್ಟು ಇರಬೇಕು. ಈಗ ನಾವು ಸತ್ತರೆ ಅಲ್ಲಿ ಉಣ್ತಾರೆ, ಮಶಾಣದಲ್ಲಿ ಉಣ್ಬೇಕು. ನಮ್ಮ ತಾತ, ಅವ್ರ ತಾತ ಇವರೆಲ್ಲರೂ ಉಣ್ಣಿರೋದು ಇಲ್ಲೇ ಅದೇ ಸ್ಮಶಾನದಲ್ಲೇನೆ. ಹೀಗಾಗಿ ನಾವು ಅವ್ರನ್ನ ಕೇಳಿದ್ವಿ, ನಿಮ್ದೇ ಜಮೀನು ಬರೋದೇ ಆದ್ರೆ ನಾವು ಪ್ರತಿ ಮನೆಯವರು ಡೊನೇಷನ್ ಮಾಡಿ ನಿಮ್ಗೆ ದುಡ್ಡು ಕೊಡ್ತೀವಿ ಅಂದಾಗ ಏನಾಯ್ತು, ರಾತ್ರೋರಾತ್ರಿ 300 ಸಮಾಧಿಗಳನ್ನ ಕೆಡಬಿಟ್ರು. 300 ಸಮಾಧಿಗಳನ್ನ ಎಲ್ಲ ಅಲ್ಲಿ ಬರೀ ಕಲ್ಲುಗಳು. ಈಗ ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಸಣ್ಣದೊಂದು ಕಲ್ಲು ಇಟ್ಬಿಡೋರು. ಈಗ ಏನಾದ್ರು ಊರು ಇಂಪ್ರೂವ್ ಆಗಿರೋದಕ್ಕೆ, ಸ್ವಲ್ಪ ಅಡ್ಕಾಸು ಚೆನ್ನಾಗಿರೋದಕ್ಕೆ ಸಮಾಧಿ ಮಾಡ್ತಾವ್ರೆ. ಆ ಸಮಾಧಿ ಧ್ವಂಸ ಮಾಡ್ಬಿಟ್ರು. ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯ್ತು, DSP ಅವ್ರು ಕರೆದು ಚೆನ್ನಾಗಿ ಬೈದ್ರು ಅವ್ರನ್ನ. ಇದ್ ಮಾಡಬಾರ್ದಾಯ್ತು, ಇದೆಲ್ಲ ನೀನ್ ಮಾತ್ರ ಮಾಡಿರೋದು ತಪ್ಪು. ನೀವು ಕೋರ್ಟ್ ಹೋಗಿ ಹೈಕೋರ್ಟ್ ಅಲ್ಲಿ ಸ್ಟೇಷನ್ ಬರ್ಕೊಂಡು ನಾನು ಬರಲ್ಲ, ಇದಕ್ಕೆ ಇನ್ನ ನಾನು ಈ ಜಮೀನಿಗೆ ಬರಲ್ಲ, ಇವ್ರು ನನಗೆ ಪರಿಹಾರ ಕೊಡ್ಲಿ ಅಂತ ಹೇಳಿದಾಗ ನಾವೆಲ್ಲ ಒಪ್ಕೊಂಡ್ವಿ. ಅದಾಯ್ತು. ಕೊನೆಗೇನಾಯ್ತು ಲಾಸ್ಟ್ಗೆ ಅಂತ ಅಂದ್ರೆ, ನಾವು ಉಗಾದಿ ಈ ಯುಗಾದಿಗೆ ಪೂಜೆ ಮಾಡೋ ಸಂದರ್ಭದಲ್ಲಿ ನಾಳೆ ಎಲ್ಲಿ ಪೂಜೆ ಮಾಡಿಬಿಡ್ತಾರೋ ಅಂದ್ಬಿಟ್ಟು JCB ತಂದು ಎಲ್ಲ ಜಲಸಮ ಮಾಡ್ಬಿಟ್ರು ಸುಮಾರು 300 ಸಮಾಧಿಗಳನ್ನ. ಕೇವಲ
ಕೇವಲ ಜಾಗದ ಹಠಕ್ಕಾಗಿ 3 ತಲೆಮಾರಿನ ಸಮಾಧಿಗಳನ್ನ ಈ ರೀತಿ ಧ್ವಂಸ ಮಾಡಿರುವುದು ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ಕೆಲಸ. ಕಾನೂನನ್ನ ಕೈಗೆತ್ತಿಕೊಂಡು ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿ ಈ ಕೃತ್ಯ ಎಸಗಿರುವ ಮುನಿಯಪ್ಪನ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತಾ ಕಣ್ಣೀರಿಡುತ್ತಿರುವ ಶಿರವಾರ ಗ್ರಾಮಸ್ಥರಿಗೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕಿದೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಹಣವನ್ನು ಪಣಕ್ಕಿಟ್ಟು ಜೂಜಾಟ ಆಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಅಕ್ರಮ ಜೂಜು ಅಡ್ಡೆ ಮೇಲೆ ಪೊಲೀಸರು ಮಿಂಚಿನ ದಾಳಿ ನಡೆಸಿ 6 ಮಂದಿ ಆರೋಪಿಗಳನ್ನು ಹಣದ ಸಮೇತ ಬಂಧಿಸಿರುವ ಘಟನೆ ಗೌರಿಬಿದನೂರು ನಗರದಲ್ಲಿ ನಡೆದಿದೆ. ಗೌರಿಬಿದನೂರು ನಗರ ವ್ಯಾಪ್ತಿಯಲ್ಲಿ ಅಕ್ರಮ ಜೂಜಾಟ ನಡೀತಿದೆ ಎಂಬ ಗುಪ್ತ ಮಾಹಿತಿಯ ಮೇರೆಗೆ ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿದರು. ದಾಳಿ ವೇಳೆ ಸಾರ್ವಜನಿಕ ಸ್ಥಳದಲ್ಲಿ ಹಣವನ್ನ ಪಣಕ್ಕಿಟ್ಟು ಜೂಜಾಟದಲ್ಲಿ ತೊಡಗಿದ್ದ 6 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಧಿತರಿಂದ ಸುಮಾರು 3,000 ರೂಪಾಯಿ ನಗದು ಹಣ ಹಾಗೂ ಜೂಜಾಟಕ್ಕೆ ಬಳಸುತ್ತಿದ್ದ ವಿವಿಧ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದ್ದು ಹೆಚ್ಚಿನ ತನಿಖೆಯನ್ನು ಪೊಲೀಸರು ಮುಂದುವರೆಸಿದ್ದಾರೆ. ಅಕ್ರಮ ಜೂಜಾಟವು ಸಮಾಜದ ಶಾಂತಿ, ಸುವ್ಯವಸ್ಥೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ತರುವ ಚಟುವಟಿಕೆಯಾಗಿದ್ದು ಇಂತಹ ಕಾನೂನು ಬಾಹಿರ ಕೃತ್ಯಗಳ ವಿರುದ್ಧ ನಿರಂತರ ಕಾರ್ಯಾಚರಣೆ ಮುಂದುವರಿಯಲಿದೆ ಅಂತ ಪೊಲೀಸ್ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ನಗರ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಲಲಿತಮ್ಮ ಹಾಗೂ ಸಿಬ್ಬಂದಿ ವರ್ಗ ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂ ಸ್ವಾಧೀನ ವಿರೋಧಿಸಿ ನಡೆಯುತ್ತಿರುವ ಹೋರಾಟದ ನೇತೃತ್ವ ವಹಿಸಿರುವ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಸೇರಿದಂತೆ 20ಕ್ಕೂ ಹೆಚ್ಚು ರೈತ ಮುಖಂಡರನ್ನು ಬೆಂಗಳೂರಿನ ಕೆಎಎಡಿಬಿ ಕಚೇರಿ ಆವರಣದಲ್ಲಿ ಬುಧವಾರ ಬಂಧಿಸಲಾಗಿದೆ. ಬಂಧಿತರನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು. ಗೌರವ ಕೊಡ್ತಾ ಇದ್ರೆ ಮೂಲ ರೈತರಿಗೆ ಏನ್ ಮಾಡಿದ್ದೀರಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ವಲಯಕ್ಕೆ ಭೂ ಸ್ವಾಧೀನ ವಿರೋಧಿಸಿ ಕೆಐಎಬಿಡಿ ಮತ್ತು ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ರೈತರು 95 ದಿನಗಳಿಂದ ಅನಿರ್ದಿಷ್ಟವಾಗಿ ಧರಣಿ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಬೆಂಗಳೂರು ಚಲೋ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದರು. ಈ ರ್ಯಾಲಿಯನ್ನು ಪೊಲೀಸರು ತಡೆದಿದ್ದರು. ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿ ಜಿ ಪ್ರಭು, ನಿಮ್ಮ ಜೊತೆ ಸರ್ಕಾರದ ಹಿರಿಯ ಅಧಿಕಾರಿಗಳು, ಕೆಐಎಬಿಡಿ ಅಧಿಕಾರಿಗಳು ಮಾತುಕತೆ ನಡೆಸುವ ದಿನಾಂಕ ನಿಗದಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಈ ಭರವಸೆ ಹಿನ್ನೆಲೆಯಲ್ಲಿ ರೈತರು ಇಂದು ಬೆಂಗಳೂರು ಕೆಐಎಡಿಬಿ ಕಚೇರಿ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಲು ತೆರಳಿದ್ದರು. ರೈತರು ಕೆಐಎಬಿಡಿ ಕಚೇರಿ ಬಳಿ ಬರುತ್ತಿದ್ದಂತೆ ಪೊಲೀಸರು ಬಂಧಿಸಿದ್ದಾರೆ. ತಮ್ಮ ಮುಖಂಡರನ್ನು ಬಂಧಿಸುವುದಕ್ಕೆ ಆಕ್ರೋಶಗೊಂಡು ಡಿಸಿ ಕಚೇರಿ ಮುಂದೆ ಧರಣಿ ನಡೆಸುತ್ತಿರುವ ರೈತರು ಶಿಡ್ಲಘಟ್ಟ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂ ಸ್ವಾಧೀನ ಪ್ರಕ್ರಿಯೆ 90 ದಿನಗಳಿಂದ ನಡೀತಾ ಇತ್ತು. 2-3 ಸರ್ತಿ ನಾವು ರೋಡಿಗೆ ಬಂದಾಗ ಡಿಸಿ ಸಾಹೇಬರು ಬೇರೆಸಿ ಮಾತಾಡ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ಡಿಸಿ ಸಾಹೇಬ್ರೆ ಕಳಿಸಿದ್ರು ಬೇರೆಸಿ ಮಾತಾಡ್ತೀವಿ ಅಂತ. ಹೋದ ತಕ್ಷಣ ಅಲ್ಲಿ ಹೋಗಿದ್ದಾರೆ ಕೆಎಲ್ಡಿಬಿ ಕಚೇರಿಗೆ. ಆ ಕಚೇರಿಗೆ ಹೋದಾಗ ಅವ್ರನ್ನ ಬಸ್ಸಲ್ಲಿ ಅರೆಸ್ಟ್ ಮಾಡಿಕೊಂಡು ಅವನ್ನೆಲ್ಲ ಓಡಾಡಿಸಿ ಈಗ ಆಫೀಸ್ಗೆ ಕಳಿಸಿದಾರಂತೆ ಮಾತಾಡೋದಕ್ಕೆ. ಅದರಿಂದ ಅವ್ರನ್ನ
ಯಾಕೆ ದಸ್ತಗಿರಿ ಮಾಡಿದ್ದೀರಾ, ನಾವು ನಮ್ಮ ರೈತರಿಗೋಸ್ಕರ ಹೋರಾಡ್ತಾ ಇದ್ದಾರಲ್ಲ ಅವ್ರು ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ರೋಡಿಗೆ ಬಂದಿದ್ದೀವಿ. ಅದೇ ಇಲ್ಲಿ ಬಂದು ನಾವು ರಸ್ತೆ ತಡೆ ಮಾಡಿದ್ವಿ. ನಮ್ಮ ಪೊಲೀಸ್ನವರೆಲ್ಲ ಬೇಡಪ್ಪ ಸಾರ್ವಜನಿಕ ತೊಂದರೆ ಆಗೈತೆ ಅಂತೇಳಿ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರು. ಆಮೇಲೆ ನಮ್ಮನ್ನ ಪಕ್ಕ ಸರಿದು ನಾವು ಪಕ್ಕದಲ್ಲಿ ಇದ್ವಿ. ಬೈಕಲ್ಲಿ ಮಾಡಿದ ದಿವಸ ಒಂದು 2 ವಾರ ಟೈಮ್ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ 3 ದಿನಕ್ಕೆ ಬಂದು ಕರೆದ್ರು, ಹೋಗಿದ್ದೀವಿ. ಸೋಮವಾರ ಮತ್ತೆ ಮಂಗಳವಾರ ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಡೇಟ್ ಕೊಡಲಿಲ್ಲ. ಇವತ್ತೇ ಬೆಳಗ್ಗೆ DC ಸಾಹೇಬ್ರು ಹೋಗಿ ಅಂತ ಹೇಳಿದ್ರಂತೆ. ಅದು ನಮಗೆ ಸರಿಯಾದ ಗೊತ್ತಿಲ್ಲ. ಅದಕ್ಕೆ ಹೋಗಿದ್ದಾರೆ. ಏನೋ ಸ್ವಲ್ಪ ಹೊತ್ತು ಅರೆಸ್ಟ್ ಮಾಡಿ ಈಗ ತಾನೇ ಕರ್ಕೊಂಡು ಹೋಗಿದ್ದಾರಂತೆ ಮಾತಾಡೋದಕ್ಕೆ. KS ನಾರಾಯಣಸ್ವಾಮಿ, ENews TV, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯತಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ವಸಂತಿ ಅಮರ್ ಅವರು ಇಂದು ಅನಿರೀಕ್ಷಿತ ಭೇಟಿ ನೀಡಿ ಕನ್ನಮಂಗಲದ ಘನ ತ್ಯಾಜ್ಯ ವಿಲೇವಾರಿ ಘಟಕ ಹಾಗೂ CSR ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ದೇವನಹಳ್ಳಿ ತಾಲೂಕು ಕನ್ನಮಂಗಲ ಗ್ರಾಮ ಪಂಚಾಯಿತಿಯ ಘನ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವಸಂತಿ ಅಮರ್ ದಿಢೀರ್ ಭೇಟಿ ನೀಡಿ ಅಲ್ಲಿನ ಸ್ವಚ್ಛತೆ ಮತ್ತು ವೈಜ್ಞಾನಿಕ ಸಂಸ್ಕರಣಾ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಇದೇ ವೇಳೆ ಘಟಕವನ್ನು ಮುನ್ನಡೆಸುತ್ತಿರುವ ಸ್ವಸಹಾಯ ಮಹಿಳಾ ಸಂಘದ ಸದಸ್ಯರೊಂದಿಗೆ ನೇರವಾಗಿ ಸಂವಾದ ನಡೆಸಿ ಅವರ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. ಈ ವೇಳೆ ಸಿಇಒ ಡಾಕ್ಟರ್ ವಸಂತಿ ಅಮರ್ ಸಾರ್ವಜನಿಕರು ಒಣ ಕಸ ಮತ್ತು ಹಸಿ ಕಸವನ್ನು ಮೂಲದಲ್ಲೇ ಪ್ರತ್ಯೇಕವಾಗಿ ನೀಡುವಂತೆ ಜಾಗೃತಿ ಮೂಡಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಕಸದ ವೈಜ್ಞಾನಿಕ ಸಂಸ್ಕರಣೆ ಮತ್ತು ಸ್ವಚ್ಛತೆಯನ್ನು ಕಡ್ಡಾಯವಾಗಿ ಕಾಯ್ದುಕೊಳ್ಳಬೇಕು. ಒಣ ಕಸವನ್ನು ಮರುಬಳಕೆಗೆ ಯೋಗ್ಯವಾಗುವಂತೆ ವಿಂಗಡಿಸಿ ಅದರಿಂದ ಪಂಚಾಯಿತಿಗೆ ಆದಾಯ ಗಳಿಸುವ ಮಾರ್ಗಗಳನ್ನು ಕಂಡುಕೊಳ್ಳುವಂತೆ ಮಹತ್ವದ ಸಲಹೆ ನೀಡಿದರು. ತ್ಯಾಜ್ಯ ಘಟಕದ ಭೇಟಿಯ ನಂತರ ಕಾರ್ಪೊರೇಷನ್ ಸಾಮಾಜಿಕ ಹೊಣೆಗಾರಿಕೆ ಅಂದರೆ CSR ನಿಧಿಯಡಿ ಅಭಿವೃದ್ಧಿಪಡಿಸಲಾದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಕಂಪನಿಗಳ ನೆರವಿನಿಂದ ಶಾಲೆಗೆ ಒದಗಿಸಲಾಗಿರುವ ಸ್ಮಾರ್ಟ್ ಕ್ಲಾಸ್, ಸುಸಜ್ಜಿತ ಶೌಚಾಲಯ, ಶುದ್ಧ ಕುಡಿಯುವ ನೀರು ಮತ್ತು ಗ್ರಂಥಾಲಯದ ಸೌಲಭ್ಯಗಳನ್ನು ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಶಾಲೆಯ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ENews TV, ದೇವನಹಳ್ಳಿ. ಇತ್ತೀಚೆಗೆ ಗಣಿ ವಾಹನಗಳಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಟಿಪ್ಪರ್ಗಳ ಅಜಾಗರೂಕತೆ ಸಂಚಾರದಿಂದ ಅಪಘಾತಗಳು ಹೆಚ್ಚುತ್ತಿವೆ. ಇವುಗಳನ್ನು ನಿಯಂತ್ರಣ ಮಾಡಲು ಗಣಿಗಾರಿಕೆ ನಡೆಸುತ್ತಿರುವವರು ಸಂಬಂಧಪಟ್ಟ ಸಿಬ್ಬಂದಿಗೆ ಹಾಗೂ ಚಾಲಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು. ಇಲ್ಲವಾದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಖಡಕ್ ಎಚ್ಚರಿಕೆ ನೀಡಿದರು. ಗುಡಿಬಂಡೆ ಪಟ್ಟಣದ ಗಾಯತ್ರಿ ಪ್ರಸಾದ ಭವನದಲ್ಲಿ ಗಣಿ ಮಾಲೀಕರ ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮಾತನಾಡಿ, ಕ್ರಷರ್ ಮತ್ತು ಕ್ವಾರಿಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಪೊಲೀಸ್ ವೆರಿಫಿಕೇಷನ್ ಇರಬೇಕು. ಕಳೆದ 1 ತಿಂಗಳ ಹಿಂದೆ ಅಪಘಾತ ಮಾಡಿ ಪರಾರಿಯಾಗಿದ್ದಾರೆ. ಅಪಘಾತ ಮಾಡುವವರಿಗೆ ಮನುಷ್ಯತ್ವ ಇಲ್ಲವೇ? ಕನಿಷ್ಠ ಆಸ್ಪತ್ರೆಗೆ ದಾಖಲು ಮಾಡುವುದು ಬಿಟ್ಟು ನಮಗೆ ಇದಕ್ಕೆ ಸಂಬಂಧ ಇಲ್ಲ ಎಂಬಂತೆ ಇದ್ದಾರೆ. ನಿಮ್ಮಿಂದ ಅಮಾಯಕರು ಬಲಿಯಾಗುತ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ತಪ್ಪುಗಳನ್ನು ಮಾಡಿ ಇಲ್ಲಿಗೆ ಬರುತ್ತಾರೆ. ಅದರಿಂದ ಕಡ್ಡಾಯವಾಗಿ ಪೊಲೀಸ್ ಪರಿಶೀಲನೆ ಪತ್ರ ಇರುವವರಿಗೆ ಮಾತ್ರ ಕೆಲಸ ನೀಡಬೇಕು. ಟಿಪ್ಪರ್ಗಳ ವೇಗ ಮಿತಿಯಲ್ಲಿ ಇರಬೇಕು. ಶಬ್ದ ನಿಯಂತ್ರಣ, ಟಾರ್ಪಲ್ ಕಡ್ಡಾಯವಾಗಿ ಹಾಕಬೇಕು. ಸಾರ್ವಜನಿಕರಿಗೆ ನಿಮ್ಮಿಂದ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು. ಇಲ್ಲವಾದರೆ ಬೇರೆ ರೀತಿಯಲ್ಲಿ ಕ್ರಮ ವಹಿಸಲಾಗುತ್ತದೆ ಎಂದು ವಾರ್ನಿಂಗ್ ನೀಡಿದರು. ಮೊದಲನೇದಾಗಿ ಸಂಬಂಧಪಟ್ಟಂಥ ರಾಜಧಾನಿ ನಮ್ಮ ಟ್ರಾನ್ಸ್ಪೋರ್ಟ್ ಬಂದರೆ ಅತಿಗೋ ವಾಣಿಜ್ಯ ಬಂದರೆ ಸರಿಯಾದ ದಾಖಲಾತಿಗಳನ್ನು ಎರಡನೇ ವಿಚಾರ, ಏನು ನಿಮ್ಮ ಬಾಡಿ ಕೃಷಿಯರು ಮತ್ತು ಕೆಲಸ ಮಾಡ್ತಿದ್ದಾರೆ ಅವರು ಕೆಲಸಗಾರರು, ನಿಮ್ಮ ನೌಕರರು ಯಾರ್ಯಾರು ಬಂದಿದ್ದಾರೆ ಅವರುಗಳು ಒಂದು ವಿವರಗಳನ್ನು ಸರಿಯಾಗಿ ತಲುಪಿದ್ದಾರೆ. ಈಗ ಎರಡು ವಿಚಾರ ಹೊರತುಪಡಿಸದೆ ನೀವು ಏನು ನಿಮ್ಮ ಒಂದು ಕೆಲಸ ಮಾಡ್ತೀರ, ಅದು ಸಾರ್ವಜನಿಕ ವಲಯದಲ್ಲಿರೋದು. ಈ ನಿಮ್ಮ ಒಂದು ಸಾರ್ವಜನಿಕರೊಂದಿಗೆ ಇವುಗಳು ಸೊಸೈಟಿ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ ಮಾತಾಡೋದು. ಸಾರ್ವಜನಿಕರೊಂದಿಗೆ ಯಾವ ಇರಬೇಕು, ನಿಮ್ಮ ರಸ್ತೆ ಮೇಲೆ ಓಡಾಡುವಾಗ
ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮುತ್ತುರಾಜ್, ಎಎಸ್ಐ ಆನಂದ್, ಪೊಲೀಸ್ ಸಿಬ್ಬಂದಿ, ಗಣಿ ಮಾಲೀಕರ ಸಂಘದ ಅಧ್ಯಕ್ಷ ಗಡ್ಡಂ ನಾಗರಾಜು ಸೇರಿದಂತೆ ಗಣಿ ಮಾಲೀಕರು, ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕಳೆದ 20 ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈಗ ಯುವ ಜನರಲ್ಲಿ ರಕ್ತದಾನ ಮಹತ್ವದ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿದೆ. ಒಬ್ಬರು ರಕ್ತ ನೀಡಿದರೆ 3 ಜನರ ಜೀವ ಉಳಿಸಬಹುದು. ರಕ್ತಕ್ಕೆ ಬದಲಾಗಿ ಬೇರೇನು ಕೊಡಲು ಸಾಧ್ಯವಿಲ್ಲ. ರಕ್ತದಾನಿಗಳು ಮುಂದೆ ಬರುತ್ತಿರುವುದರಿಂದಲೇ ಗರ್ಭಿಣಿ ಸ್ತ್ರೀಯರ ಸಾವಿನ ಸಂಖ್ಯೆ 3% 1.5 ಇಳಿದಿದೆ ಎಂದು ಭಾರತೀಯ ಸರ್ಜನ್ ಆಫ್ ಇಂಡಿಯಾ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಪ್ರಶಾಂತ್ ಎಸ್ ಮೂರ್ತಿ ತಿಳಿಸಿದರು. ಸರ್ಕಾರಿ ನಂದಿ ಮೆಡಿಕಲ್ ಕಾಲೇಜ್, ಸರ್ಜನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಚಿಕ್ಕಬಳ್ಳಾಪುರ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರವನ್ನು ಜಿಲ್ಲಾಧಿಕಾರಿ ಪ್ರಭು ಮತ್ತು ಎಸ್ಪಿ ಕುಶಾಲ್ ಚೌಕ್ಸೆ ಉದ್ಘಾಟಿಸಿದರು. ಸರ್ಜನ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷ ಡಾಕ್ಟರ್ ಸುನೀಲಗ ಜೋಶಿ, ಕಾರ್ಯದರ್ಶಿ ಡಾಕ್ಟರ್ ಪ್ರಶಾಂತ್ ಎಸ್ ಮೂರ್ತಿ ರಕ್ತದಾನ ಮಾಡುವುದರೊಂದಿಗೆ ಇತರರನ್ನ ರಕ್ತದಾನಕ್ಕೆ ಪ್ರೇರೇಪಿಸಿದರು. ಇದುವರೆಗೂ 28 ಬಾರಿ ರಕ್ತ ನೀಡಿರುವ ಡಾಕ್ಟರ್ ಪ್ರಶಾಂತ್ ಎಸ್ ಮೂರ್ತಿ ಅಸೋಸಿಯೇಷನ್ ಕಾರ್ಯದರ್ಶಿಯಾಗಿ, ಅಭಯ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ತಮ್ಮ ಆಸ್ಪತ್ರೆಯಲ್ಲೇ ಅನೇಕ ಉಚಿತ ಆರೋಗ್ಯ ಶಿಬಿರಗಳನ್ನು ಕೈಗೊಂಡು ಮಾದರಿಯಾಗಿದ್ದು, ಇಂದಿನ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿ, ಕಳೆದ 20 ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈಗ ಜನರಲ್ಲಿ ಸಾಕಷ್ಟು ಜಾಗೃತಿ ಮೂಡಿದೆ. ನಮ್ಮ ಜಿಲ್ಲೆಯಲ್ಲಿ ರೆಡ್ ಕ್ರಾಸ್ ಪ್ರಾರಂಭವಾಗಿ 11 ವರ್ಷ ಆಗಿದ್ದು ಉತ್ತಮ ಸೇವೆ ನೀಡುತ್ತಿದೆ ಎಂದರು. ಪ್ರತಿ ತಿಂಗಳು 1-2 ಕ್ಯಾಂಪ್ ಇರ್ತದೆ, ಮೆಗಾ ಕ್ಯಾಂಪ್ಗಳು ಮಾಡ್ತಾ ಇದ್ದಾರೆ. ಸೊ ಎಲ್ಲದರಿಂದ ಅದರಲ್ಲೂ ಯುವಕರಲ್ಲಿ ಹೆಚ್ಚು ಜಾಗೃತಿ ಮೂಡಿದೆ. ನಾವು ಒಬ್ಬರು ರಕ್ತ ಮಾಡಿದ ಅವರಿಂದ ಪ್ರೇರೇಪಗೊಂಡು ಇನ್ನಷ್ಟು ಜನ ರಕ್ತದಾನ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಳೆದ 10-20 ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಜನರಲ್ಲಿ ಜಾಗೃತಿನೂ ಇದೆ. ಅದೇ ರೀತಿ ರಕ್ತದ ಅವಶ್ಯಕತೆ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನೀವು ನೋಡ್ದಂಗೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಗಳು, ಅಪಘಾತಗಳು, ರಸ್ತೆ ಸರಣಿ ಅಪಘಾತಗಳು ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ರಕ್ತದ ಅವಶ್ಯಕತೆ ಕೂಡ ಜಾಸ್ತಿ ಆಗಿದೆ. ಹಾಗೂ ತಾಯಿ ಹೆರಿಗೆ ಸಂದರ್ಭದಲ್ಲಿ ಎಮರ್ಜೆನ್ಸಿಯಾಗಿ ರಕ್ತ ಬೇಕಾಗ್ತದೆ, ಅವು ಕೂಡ ತುಂಬಾ ಅನುಕೂಲ ಆಗ್ತದೆ. ರೆಡ್ ಕ್ರಾಸ್ ಒಂದು ಸಂಸ್ಥೆ ನಮ್ಮಲ್ಲಿರೋದ್ರಿಂದ 100 ಜೀವಗಳು ಉಳಿದಿದೆ ಅಂತಂದ್ರೆ ಹೆಚ್ಚಾಗ್ಲಾರ್ದು. ಇಂದಿನ ಶಿಬಿರದಲ್ಲಿ ಅಧ್ಯಕ್ಷ ಸುನಿಲ್ ಜೋಶಿ, ನಂದಿ ಮೆಡಿಕಲ್ ಕಾಲೇಜ್ನ ಡೀನ್ ಡಾಕ್ಟರ್ ಮಂಜುನಾಥ್, ಖಜಾಂಚಿ ಡಾಕ್ಟರ್ ಅರುಣ್ ಕುಮಾರ್ ಹಾಗೂ ಸಿಬ್ಬಂದಿ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರೇಷ್ಮೆ ಬೆಳೆಗೆ ಬಳಸುವ ಸಸ್ಯಗಳ ಮೇಲೆ ಇತರ ಬೆಳೆಗಳಿಗೆ ಸಿಂಪಡಿಸುವ ರಾಸಾಯನಿಕ ಔಷಧಿಗಳ ದುಷ್ಪರಿಣಾಮ ಉಂಟಾಗುತ್ತಿರುವುದು ಜಾಗತಿಕ ಮಟ್ಟದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಪರ್ಯಾಯ ಔಷಧಿ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ವಿಜ್ಞಾನಿಗಳು ಸಂಶೋಧನೆ ನಡೆಸುತ್ತಿದ್ದು ಹೊಸ ಆವಿಷ್ಕಾರಗಳು ಹೊರಬರುತ್ತಿವೆ ಎಂದು ರೇಷ್ಮೆ ಇಲಾಖೆಯ ಜಂಟಿ ನಿರ್ದೇಶಕ ರವಿ ತಿಳಿಸಿದರು. ಬೆಂಗಳೂರು ವಿಭಾಗದ ವ್ಯಾಪ್ತಿಯ 9 ಜಿಲ್ಲೆಗಳ ರೇಷ್ಮೆ ಇಲಾಖೆ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯನ್ನುದ್ದೇಶಿಸಿ ರೇಷ್ಮೆ ಇಲಾಖೆ ಜಂಟಿ ನಿರ್ದೇಶಕ ರವಿ ಅವರು ಮಾತನಾಡಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ರಾಮನಗರ ಜಿಲ್ಲೆಗಳ ರೇಷ್ಮೆ ಇಲಾಖೆ ಪ್ರಗತಿ ಯೋಜನೆಗಳ ಅನುಷ್ಠಾನ ಹಾಗೂ ರೈತರಿಗೆ ನೀಡಲಾಗುತ್ತಿರುವ ಸೇವೆಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಲಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ರೇಷ್ಮೆ ಕೃಷಿ ಆದಾಯಕವಾಗಿ ಬೆಳೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ರೇಷ್ಮೆ ಅಭಿವೃದ್ಧಿಗೆ ಇನ್ನಷ್ಟು ಯೋಜನೆಗಳನ್ನು ರೂಪಿಸಲು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಚರ್ಚಿಸಲಾಗಿದೆ. ರೇಷ್ಮೆ ಬೆಳೆಗಾರರನ್ನು ಪ್ರೋತ್ಸಾಹಿಸುವುದು, ಬೆಳೆ ರಕ್ಷಣೆ ಹಾಗೂ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಹಲವು ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಸಮಾಲೋಚನೆ ನಡೆಸಲಾಗಿದೆ ಎಂದು ತಿಳಿಸಿದರು. ಇದುವರೆ ತನಕ ಆಗಿರ್ತಕ್ಕಂಥ ಪ್ರಗತಿಯ ಪರಿಶೀಲನೆಯನ್ನು ಮಾಡಿದ್ದೀವಿ. 9 ಜಿಲ್ಲೆ, ದಾವಣಗೆರೆ, ಶಿವಮೊಗ್ಗ ಜಿಲ್ಲೆ ಬರ್ತದೆ, ಚಿತ್ರದುರ್ಗ ಬರ್ತದೆ, ತುಮಕೂರು ಬರ್ತದೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆ. ಒಟ್ಟು 9 ಜಿಲ್ಲೆ ನಮ್ಮ ವ್ಯಾಪ್ತಿಗೆ, ಬೆಂಗಳೂರು ಡಿವಿಷನ್ ವ್ಯಾಪ್ತಿಗೆ ರೇಷ್ಮೆ ಇಲಾಖೆ ಬೆಂಗಳೂರು ವಿಭಾಗದ ವ್ಯಾಪ್ತಿಗೆ ಬರ್ತದೆ. 9 ಜಿಲ್ಲೆಯ ಅಧಿಕಾರಿಗಳನ್ನು ಕರೆಸಿ ರೇಷ್ಮೆಯ ಪ್ರಗತಿಯ ಬಗ್ಗೆ ಚರ್ಚೆ ಮಾಡಿದ್ದೀವಿ. ರೇಷ್ಮೆ ಆಶಾದಾಯಕವಾಗಿದೆ. ಇವತ್ತು ರೇಟ್ ಚೆನ್ನಾಗಿರೋದ್ರಿಂದ ಎಲ್ಲ ಜಿಲ್ಲೆಗಳಲ್ಲಿ ಕಿತ್ತನೇರಳೆ ಪ್ಲಾಂಟೇಶನ್ ಚೆನ್ನಾಗಿ ಆಗ್ತಾ ಇದೆ. ಹಾಗೂ ಮುಂದೆ ಯಾವ ರೀತಿ ಮಾಡಬೇಕು ಅನ್ನೋ ಯೋಜನೆಗಳನ್ನು ಚರ್ಚಿಸಿ ಗುರಿಗಳನ್ನು ನಿಗದಿಪಡಿಸಿ ಮುಂದಿನ ದಿನಗಳಲ್ಲಿ ರೇಷ್ಮೆ ಅಭಿವೃದ್ಧಿಯ ಮಾಹಿತಿಯನ್ನು ಅವರಿಗೆ ಹಂಚಿಕೊಂಡು ಚರ್ಚೆ ಮಾಡಲಿ. ರೇಷ್ಮೆ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಲಾಗಿದೆ.
ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರೇಷ್ಮೆ ಇಲಾಖೆ ಉಪನಿರ್ದೇಶಕ ಸಿಎಂ ಲಕ್ಷ್ಮಣ್, ಚಿಕ್ಕಬಳ್ಳಾಪುರ ಜಿಲ್ಲಾ ಡಿಡಿ ಬೀರಲದಿನ್ನೆ, ತುಮಕೂರು ಜಿಲ್ಲಾ ಡಿಡಿ ನರಸಿಂಹಯ್ಯ, ಚಿತ್ರದುರ್ಗ ಜಿಲ್ಲಾ ಡಿಡಿ ಭೋಜಣ್ಣ, ರಾಮನಗರ ಜಿಲ್ಲಾ ಡಿಡಿ ಚಂದ್ರಪ್ಪ, ದೇವನಹಳ್ಳಿ ತಾಲೂಕು ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕ ಧನಂಜನ್ ಇನ್ನಿತರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ನಬಾರ್ಡ್ ಬ್ಯಾಂಕ್ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಪ್ರತ್ಯೇಕವಾಗಿ ಅಸ್ತಿತ್ವಕ್ಕೆ ಬಂದಿರುವ ರಾಷ್ಟ್ರೀಯ ಬ್ಯಾಂಕ್ ಆಗಿದೆ. ಜಿಲ್ಲೆಯಾಗಿ ಚಿಕ್ಕಬಳ್ಳಾಪುರ ಅಸ್ತಿತ್ವಕ್ಕೆ ಬಂದ 17 ವರ್ಷಗಳ ನಂತರ ನಬಾರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದು ಸ್ವತಂತ್ರವಾಗಿ ಅಸ್ತಿತ್ವಕ್ಕೆ ಬಂದಿದೆ ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾ ಕೆ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಏರ್ಪಡಿಸಿದ ನಬಾರ್ಡ್ ಬ್ಯಾಂಕ್ ಶಾಖೆ ಆರಂಭ ಕಾರ್ಯಕ್ರಮದಲ್ಲಿ ನಬಾರ್ಡ್ನ ಜಿಲ್ಲಾ ಶಾಖೆಯನ್ನ ಸಂಸದ ಡಾ ಕೆ ಸುಧಾಕರ್ ಉದ್ಘಾಟಿಸಿ ಮಾತನಾಡಿ, ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ 2047ರ ಆಶ್ರಯವನ್ನು ಯಶಸ್ವಿಗೊಳಿಸಲು ಮೊದಲು ವಿಕಸಿತ್ ವಿಲೇಜ್ ಆಶ್ರಯವನ್ನು ಈಡೇರಿಸಬೇಕು. ನಬಾರ್ಡ್ ಇತರೆ ಬ್ಯಾಂಕ್ಗಳಂತಲ್ಲ. ಮಹಿಳೆಯರ ಸಬಲೀಕರಣ, ಸ್ತ್ರೀ ಶಕ್ತಿ ಸಂಘಗಳು, ಸಣ್ಣ ಮಧ್ಯಮ ರೈತರು, ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಆಹಾರ ಸಂಸ್ಕರಣಾ ಘಟಕಗಳಿಗೆ ಅನುಕೂಲವಾಗಲಿದೆ. ಜಿಲ್ಲೆಯ ರೈತರು ನಬಾರ್ಡ್ ಬ್ಯಾಂಕ್ನ ಪ್ರಯೋಜನ ಪಡೆಯಬೇಕು. ನಬಾರ್ಡ್ನಿಂದ ಕೃಷಿ ಮತ್ತಿತರ ಚಟುವಟಿಕೆಗಳಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರೆಯಲಿದೆ ಎಂದರು. ಇವತ್ತು ಈ ಬ್ಯಾಂಕು ಇದರ ದ್ವಾರಗಳು, ಇದರ ಬಾಗಿಲುಗಳು ಕೇವಲ ಇತರ ಬ್ಯಾಂಕ್ಗಳಿಗೆ ಮಾತ್ರ ತೆರೆಯದೆ ನಮ್ಮ ಸಣ್ಣ ಮತ್ತು ಮಧ್ಯಮ ರೈತರಿಗೆ, ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳಿಗೆ, FPOಸ್ಗೆ ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಇವ್ರಿಗೆಲ್ಲ ಕೂಡ ನೀವು ತೆರೆದಿದ್ರೆ ಖಂಡಿತವಾಗಿಯೂ ಕೂಡ ಈ ಭಾಗದಲ್ಲಿ ನಾವು ಅಭಿವೃದ್ಧಿಯನ್ನ ಕಾಣ. ಇವತ್ತು ರೈತರ ಕನಸುಗಳು ನಿಜವಾಗ್ಲೂ ಕೂಡ ವಿಕಾಸ ಆಗಬೇಕು. ಯುವಕರಿಗೆ ಒಂದು ಶಕ್ತಿಯನ್ನ ತುಂಬಬೇಕು, ಅವರ ಅವಕಾಶಗಳಿಗೆ ಶಕ್ತಿಯನ್ನ ತುಂಬಬೇಕು ಅಂತಂದ್ರೆ ನಬಾರ್ಡ್ನ ಪಾತ್ರ ಬಹಳ ಮುಖ್ಯ ಆಗಿದೆ. ಈ ವೇಳೆ ನಬಾರ್ಡ್ ರಾಜ್ಯಾಧ್ಯಕ್ಷ ಡಾ ಸುರೇಂದ್ರ ಬಾಬು ಹಾಗೂ ನಬಾರ್ಡ್ ಕರ್ನಾಟಕ ವೃತ್ತದ ಮಹಾಪ್ರಬಂಧಕ ಡಾ ಆಶುತೋಷ್ ಕುಮಾರ್, ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್, ಕೋಲಾರ ಪ್ರಾದೇಶಿಕ ವ್ಯವಸ್ಥಾಪಕ ಎಂಇ ವಿನಯ್, ಮಹಾದೇವ್ ರೆಡ್ಡಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾದ ನಂತರ ಭೂಮಿ ಬೆಲೆ ಗಗನಕ್ಕೇರಿದೆ. ಎಲ್ಲಾ ಭೂಗಳರ ಕಣ್ಣು ದೇವನಹಳ್ಳಿಯ ಜಮೀನುಗಳ ಮೇಲೆ ಇದೆ. ಹೀಗಿರುವಾಗ ಸಾಮಾನ್ಯ ರೈತರು, ಸಾರ್ವಜನಿಕರಿಗೆ ಅಗತ್ಯ ದಾಖಲೆಗಳು ಬೇಕಾದಲ್ಲಿ ತಾಲೂಕು ಕಚೇರಿಗೆ ಹೋಗುವುದು ಸರ್ವೇ ಸಾಮಾನ್ಯ. ಆದರೆ ತಾಲೂಕು ಕಚೇರಿಯಲ್ಲಿ ದಾಖಲೆ ವಿತರಣೆಗೆ ವಿಳಂಬವಾಗುತ್ತಿರುವ ಆರೋಪ ಸಾರ್ವಜನಿಕರು ಮತ್ತು ರೈತರಿಂದ ಕೇಳಿಬಂದಿದೆ. ದೇವನಹಳ್ಳಿ ತಾಲೂಕು ಕಚೇರಿಯ ಅಭಿಲೇಖಾಲಯದಲ್ಲಿ ರೈತರು ಹಾಗೂ ಸಾರ್ವಜನಿಕರಿಗೆ ಅಗತ್ಯ ದಾಖಲೆಗಳನ್ನು ನೀಡಲು ವಿಳಂಬ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಹಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಕಚೇರಿ ಆಡಳಿತದ ವಿರುದ್ಧ ಆಕ್ರೋಶವೂ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿ ತಹಸೀಲ್ದಾರ್ ಅನಿಲ್ ಹಾಗೂ ಗ್ರೇಡ್ 2 ತಹಸೀಲ್ದಾರ್ ಜಯಕುಮಾರ್ ವರದಿಗಾರರೊಂದಿಗೆ ಮಾತನಾಡಿ, ಅಭಿಲೇಖಾಲಯದಲ್ಲಿ ಮಂಜೂರಾತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ದಾಖಲೆಗಳನ್ನು ಸಾರ್ವಜನಿಕರಿಗೆ ನಿಯಮಾನುಸಾರ ವಿತರಿಸಲಾಗುತ್ತಿದೆ. ಮಂಜೂರಾತಿ ದಾಖಲೆಗಳಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಯಾವುದೇ ತಾಂತ್ರಿಕ ಅಥವಾ ಕಾನೂನು ತೊಂದರೆ ಇಲ್ಲದಿದ್ದರೆ ಸಂಬಂಧಪಟ್ಟ ಉಪ ತಹಸೀಲ್ದಾರ್ ಅವರ ಅನುಮೋದನೆ ಪಡೆದು ದಾಖಲೆಗಳನ್ನು ನೀಡಲಾಗುತ್ತಿದೆ. ಉದ್ದೇಶಪೂರ್ವಕವಾಗಿ ಯಾವುದೇ ಅರ್ಜಿಯನ್ನು ವಿಳಂಬ ಮಾಡಲಾಗುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರು ಸಲ್ಲಿಸಿದ ಅರ್ಜಿಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಇದ್ದರೆ ದಾಖಲೆಗಳ ವಿತರಣೆಯೂ ಶೀಘ್ರವಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದು, ಆದಾಗ್ಯೂ ದಾಖಲೆ ವಿತರಣೆಯಲ್ಲಿ ಇನ್ನಷ್ಟು ವೇಗ ಹಾಗೂ ಪಾರದರ್ಶಕತೆ ತರಬೇಕೆಂದು ರೈತರು ಮತ್ತು ಸಾರ್ವಜನಿಕರು ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ.
ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ನಗರದ ಸರ್ಕಾರಿ ಎಸ್ಎಸ್ಇ ಪದವಿ ಪೂರ್ವ ಕಾಲೇಜಿನಲ್ಲಿ ಬುಧವಾರದಂದು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘದ ತಾಲೂಕು ಆಡಳಿತ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕರ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಪುಷ್ಪ ಮಾತನಾಡಿ, ಶಾಲೆಯಲ್ಲಿರುವ ಪ್ರತಿಯೊಂದು ಮಗುವು ವಿದ್ಯೆ ಕಲಿಬೇಕು. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಮಗು ಬಾಲಕಾರ್ಮಿಕ ಪದ್ಧತಿಯಲ್ಲಿದೆ ಎಂದು ಕಂಡು ಬಂದಲ್ಲಿ ಆ ಬಗ್ಗೆ ಶಾಲೆಯ ಶಿಕ್ಷಕರಿಗೆ ಮಾಹಿತಿ ನೀಡಬೇಕು. ಶಿಕ್ಷಣವು ಬಡತನವನ್ನು ಹೋಗಲಾಡಿಸುವ ಶಕ್ತಿ ಹೊಂದಿದೆ. ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳು ಪಾತ್ರ ಮಹತ್ವವಾದದ್ದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಗಣೇಶ್ ಎನ್, ವಕೀಲರ ಸಂಘದ ಅಧ್ಯಕ್ಷ ದಿನೇಶ್ ಕುಮಾರ್ ಟಿಪಿ, ಸಹಾಯಕ ಸರ್ಕಾರಿ ಅಭಿಯೋಜಕ ಫಯಾಜ್ ಪಟೇಲ್, ಕಾಲೇಜಿನ ಪ್ರಾಂಶುಪಾಲಕ ಡಿವಿ ಶ್ರೀನಿವಾಸ, ಕಾರ್ಮಿಕ ನಿರೀಕ್ಷಕ ಹರೀಶ್ ಕುಮಾರ್, ಉಪವಲಯ ಅರಣ್ಯಾಧಿಕಾರಿ ವಾಸು ಎನ್, ಶಿಕ್ಷಣ ಇಲಾಖೆಯ ನಾಗರಾಜು ಇನ್ನಿತರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ ಕೆಐಎಡಿಬಿ ಕಚೇರಿಗೆ ಮಾತುಕತೆಗೆಂದು ಕರೆಸಿ ರೈತರ ಬಂಧನ. ಶಿಡ್ಲಘಟ್ಟದಲ್ಲಿ ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ವತಿಯಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ 9,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ. ಕೆಂಪೇಗೌಡ ಜಯಂತಿಯಲ್ಲಿ ವಿತರಣೆ. ಜಮೀನು ಮಾಲೀಕನೊಬ್ಬನಿಂದ ನೂರಾರು ಸಮಾಧಿಗಳು ಉಡೀಸ್. ಪೂರ್ವಿಕರ ಸಮಾಧಿಗಳನ್ನು ಕಾಪಾಡಿಕೊಳ್ಳಲಾಗದೆ ಗ್ರಾಮಸ್ಥರು ಅಳಲು. ಜೂಜು ಅಡ್ಡ ಮೇಲೆ ಪೊಲೀಸರು ಮಿಂಚಿನ ದಾಳಿ. ನಗದು ಸಮೇತ 6 ಆರೋಪಿಗಳ ಬಂಧನ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.